Hi dear students of class 9th English 9ನೇ ಕ್ಲಾಸಿನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು ಸಪ್ಲಿಮೆಂಟ್ರಿ ರೀಡಿಂಗ್ ಸೆಕೆಂಡ್ ಲೆಸನ್ ಆಗಿರ್ತಕ್ಕಂಥದ್ದು ಸೆಕೆಂಡ್ ಸ್ಟೋರಿ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ದ ಹ್ಯಾಪಿ ಕ್ಯೂರ್ ಅಂತಕ್ಕಂಥ ಲೆಸನ್ನನ್ನು ಅಥವಾ ಸಪ್ಲಿಮೆಂಟ್ರಿ ರೀಡಿಂಗನ್ನು ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಗೆ ನುಡಿದ ಎಲ್ಲ ಲೆಸನ್ಗಳು ಪೋಯಮ್ಗಳು 8th 9th 10th ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ already I uploaded in the YouTube channel. You can watch and learn. Okay, let's start that 9th class second language English supplementary reading second story, that is the happy cure. ಹಾಗಾದರೆ ಹ್ಯಾಪಿ ಕ್ಯೂರ್ ಅಂದರೆ ಏನು ಅಂದರೆ ಸಂತೋಷದ ಒಂದು ಚಿಕಿತ್ಸೆ. ಕ್ಯೂರ್ ಅಂದರೆ ರಿಕವರ್ ಆಗೋದು. ಯಾವ ರೀತಿ ಯಾರು ಈ ಒಂದು ಸಂತೋಷದ ಚಿಕಿತ್ಸೆಯನ್ನು ಪಡೆದುಕೊಳ್ತಾರೆ ಅನ್ನೋದನ್ನು ಈ ಸ್ಟೋರಿಯಲ್ಲೇ ನಾವು ಲೈನ್ ಬೈ ಲೈನ್ ನೋಡ್ತಾ ಕನ್ನಡದಲ್ಲಿ ಸ್ಟೋರಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈ ಒಂದು ಸ್ಟೋರಿಯನ್ನು ರೀಟೋಲ್ಡ್ ಬೈ ರಾಸ್ ಡಾಬ್ಸ್ ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಈ ಒಂದು ಕಥೆಯನ್ನು ಮತ್ತೊಮ್ಮೆ ನಮಗಿಲ್ಲಿ ನೆನಪಿಸ್ತಾ ಇದ್ದಾರೋ ಅದನ್ನು ನೋಡೋಣ. ಓಕೆ, ಹೇಗಿದೆ ಸ್ಟೋರಿ? ಹೀರೋ ಯಾರಪ್ಪ ಅಂದರೆ ಇಲ್ಲಿ ಒಬ್ಬ ಮೂರ್ಖ ರಾಜ ಅಂತ ಕರಿತೀವಿ. ಓಕೆ, ಆ ಮೂರ್ಖ ರಾಜನ ಬಗ್ಗೆ ಒಂದು ಕಥೆ ಇದೆ, ಆ ಕಥೆಯನ್ನು ನಾವು ನೋಡೋಣ. ಫೂಲಿಶ್ ಕಿಂಗ್ ಲೇ ಡೈಯಿಂಗ್. ಒಬ್ಬ ಮೂರ್ಖ ರಾಜ ಸಾಯ್ತಾ ಇದ್ದಾನೆ. ಯಾವ ರೀತಿ ಸಾಯ್ತಾ ಇದ್ದಾನೆ, ಅವನಿಗೆ ಏನಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಅಟ್ ಲೀಸ್ಟ್, ಕೊನೆಯ ಪಕ್ಷ ಅಥವಾ ಕನಿಷ್ಠ ಪಕ್ಷ, ದ್ಯಾಟ್ಸ್ ವಾಟ್ ಹಿ ಸೈಡ್. ಕೊನೆಯದಾಗಿ ಅವ ಏನು ಹೇಳಲಿಕ್ಕೆ ಬಯಸ್ತಾನೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಹಾಗೆ ನೀವೇನು ಮಾಡ್ರಪ್ಪ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನೀವು ಮುಂದೆ ಇಟ್ಕೊಳ್ರಿ, ಆ ವರ್ಡ್ಸ್ ಮೀನಿಂಗನ್ನು ಬರೀತಾ ಹೋಗ್ರಿ, ನಿಮಗೂ ಕೂಡ ಮತ್ತೊಮ್ಮೆ ಎಕ್ಸಾಮ್ ಟೈಮಲ್ಲಿ ಯೂಸ್ ಆಗುತ್ತೆ. ಓಕೆ, ಪೆನ್ಸಿಲಲ್ಲಿ ಬರ್ಕೊಳ್ರಿ. ಆ ಕೊನೆಯದಾಗಿ ಈ ಸಾಯ್ತಾ ಇರಬೇಕಾದ್ರೆ ಕೊನೆಯದಾಗಿ ಏನು ಹೇಳ್ತಾನೆ ಅನ್ನೋದನ್ನು ನಾವಿಲ್ಲಿ ಏನು ಮಾಡೋಣ್ರಿ ನೋಡೋಣ. ಓಕೆ, ಎಸ್, ಹಿ ಸೈಡ್ ಹಿ ವಾಸ್ ಆಟ್ ಡೆತ್ಸ್ ಡೋರ್. ಅವ ಹೇಳ್ತಾನೆ ಅವ ಎಲ್ಲಿದ್ದಾನಪ್ಪ ಅಂದರೆ ಈಗ ಒಂದು ಸಾವಿನ ಅಂಚಿನಲ್ಲಿದ್ದಾನೆ, ಸಾವಿನ ಬಾಗಿಲಿನಲ್ಲಿದ್ದಾನೆ. ಅಂದರೆ ಸತ್ತ ಬಾಗಿಲಿನ ಹೊರಗೆ ಹೋಗ್ತಾರಲ್ರಿ, ಆ ರೀತಿ ಆ ರಾಜ ಇದ್ದಾನೆ. ಬಟ್ ದ ಟ್ರೂತ್ ಆಫ್ ದ ಮ್ಯಾಟರ್ ವಾಸ್ ದಿಸ್. ಬಟ್ ಇಲ್ಲಿ ಆ ಒಂದು ನಿಜವಾದ ಸತ್ಯ ಏನಪ್ಪ ಅಂತಂದ್ರೆ ದ ಕಿಂಗ್ ವಾಸ್ ಸಫರಿಂಗ್ ಫ್ರಾಮ್ ಹ್ಯಾವಿಂಗ್ ನಥಿಂಗ್ ಟು ಡೂ. ಅವನ ರೋಗ ಯಾವುದಪ್ಪ ಅಂದ್ರೆ ಅವನಿಗೆ ಮಾಡಲಿಕ್ಕೆ ಯಾವುದೇ ಒಂದು ಕೆಲಸ ಇಲ್ಲ, ಬಳಲ್ತಾ ಇದ್ದ. ಸಫರಿಂಗ್ ಅಂದರೆ ಏನು? ಬಳಲು, ಒದ್ದಾಡು, ಯಾವುದೇ ಒಂದು ಕೆಲಸ ಇಲ್ಲ ಅವನಿಗೆ. ಹಿ ವಾಸ್ ಬೀಯಿಂಗ್ ಬೋರ್ಡ್ ಟು ಡ್ಯಾತ್. ಅಂದ್ರೆ ಅವ ಏನಾಗಿದ್ದಪ್ಪ ಅಂದ್ರೆ ಈ ಸಾವೇ ಏನಪ್ಪ ಅಂದ್ರೆ ಅವನಿಗೆ ಬೇಸರ ತಂದಿತ್ತು ಅವ ಒಂದು ರಾಜನ ಜೀವನದಲ್ಲಿ. ಮುಂದೆ ಏನಾಗ್ತದೆ ಅನ್ನೋದನ್ನು ನಾವು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ನೋಡೋಣ. ಅಫ್ಕೋರ್ಸ್ ದ ಕಿಂಗ್ ವುಡ್ ನಾಟ್ ಅಡ್ಮಿಟ್ ದಿಸ್. He groaned and moaned and complained of sharp stabs in every muscle and sticking pains in every bone in his body. Of course, ಖಂಡಿತವಾಗಿ ಏನಾಯ್ತಪ್ಪ ಅಂದರೆ ಇಲ್ಲಿ ರಾಜನಿಗೆ ದ ಕಿಂಗ್ ವುಡ್ ನಾಟ್ ಅಡ್ಮಿಟ್ ದಿಸ್. ಇದನ್ನು ಒಪ್ಕೊಳ್ಳಿಲ್ಲವ. ಯಾಕಂದ್ರೆ ಅವನಿಗೆ ನರಳಾಟ, ಒಂದು ಮಸಲ್ಸಲ್ಲಿ ಮಾಂಸಖಂಡಗಳಲ್ಲಿ ನೋವು ಅವನಿಗೆ ಆಗ್ತಾನೆ ಇತ್ತು. ಈ ಗ್ರೌಂಡ್ ಅಂದರೆ ಏನಪ್ಪ ಅಂದ್ರೆ ನರಳೋದು, ಒದ್ದಾಡೋದು, ನರಳ್ತಾ ಇದ್ದ. ನಾಟ್ ಓನ್ಲಿ ಗ್ರೌಂಡ್ ಬಟ್ ಆಲ್ಸೋ ಮೋನ್ಡ್, ಯೋಚನೆ ಮಾಡೋದು, ಯಾತನೆ ಮಾಡೋದು. ಆ್ಯಂಡ್ ಕಂಪ್ಲೇಂಟ್ ಅಂದರೆ ದೂರು ಕೊಡೋದು. ಆ್ಯಂಡ್ ಕಂಪ್ಲೇಂಟ್ ಆಫ್ ಶಾರ್ಪ್ ಸ್ಟಾಬ್ಸ್ ಇನ್ ಎವ್ರಿ ಮಸಲ್. ಅತ್ಯಂತ ಶಾರ್ಪಾಗಿ ಪ್ರತಿಯೊಂದು ಮಾಂಸಖಂಡಗಳಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಅವನಿಗೆ ಚುಸ್ತ ಇದೆ, ನೋವು ಆಗ್ತಾ ಇದೆ ಅನ್ನೋ ಫೀಲ್ ಅವನಿಗೆ ಆಗ್ತಾ ಇದೆ. ಯಾರಿಗೆ? ರಾಜನಿಗೆ. ಆ್ಯಂಡ್ ಸ್ಟಿಕ್ಕಿಂಗ್ ಪೇನ್ಸ್ ಇನ್ ಎವ್ರಿ ಬೋನ್ ಇನ್ ಇಸ್ ಬಾಡಿ. ಪ್ರತಿಯೊಂದು ಅವನ ದೇಹದಲ್ಲಿರ್ತಕ್ಕಂಥ ಮೂಳೆಗಳಲ್ಲಿ ಬಹಳಷ್ಟು ನೋವು ಆಗ್ತಾ ಇದೆ. ಅದಕ್ಕೇನಾಗ್ತದೆ ನೋಡ್ರಿ, ಆರಾಮ್ ತಪ್ತಾನೆ ಡಾಕ್ಟರ್ ಬೇಕಲ್ಲ, ಆ ರೀತಿ ಡಾಕ್ಟರ್ಸ್ ಬರ್ತಾರೆ. ಏನು ಹೇಳ್ತಾರೆ ಅನ್ನೋದು ನೋಡೋಣ. ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಕೇಮ್ ಫ್ರಮ್ ಫಾರ್ ಆ್ಯಂಡ್ ವೈಡ್. ಇದಕ್ಕೆ ವೈದ್ಯರು, ಫಿಸಿಷಿಯನ್ಸ್ ಅಂದರೆ ಏನಪ್ಪ ಅಂದ್ರೆ ವೈದ್ಯರು ಮತ್ತು ಶಸ್ತ್ರಚಿಕಿತ್ಸಕರು, ಆಪ್ರೇಷನ್ ಮಾಡೋರು, ಬಹಳಷ್ಟು ದೂರದ ಒಂದು ಸಿಟಿಗಳಿಂದ ಬೆಸ್ಟ್ ಡಾಕ್ಟರ್ಸು, ಬೆಸ್ಟ್ ಸರ್ಜನ್ಸು, ಬೆಸ್ಟ್ ಫಿಸಿಷಿಯನ್ಸು ಬರ್ತಾರೆ ರಾಜನನ್ನು ಟ್ರೀಟ್ ಮಾಡಲಿಕ್ಕೆ. ಮುಂದೆ ಏನಾಗುತ್ತೆ ನೋಡೋಣ್ರಿ. ದೇ ಲುಕ್ ಡೌನ್ ದ ಕಿಂಗ್ಸ್ ಥ್ರೋಟ್. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ರಾಜನ ಗಂಟಲನ್ನು ಚೆಕ್ ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ. ಏನಾಗುತ್ತಾ ರಾಜನಿಗೆ ಗಂಟಲಿಗೆ ಏನಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡೋಣ.
ಆ್ಯಂಡ್ ದಿ ಟ್ಯಾಪ್ಡ್ ಈಸ್ ಚೆಸ್ಟ್. ನಮ್ಮ ಡಾಕ್ಟ್ರ್ ಹೋಗಾನ ಹೆಂಗೆ ಚೆಕ್ ಮಾಡ್ತಾರಲ್ರಿ, ಗಂಟ್ಲ ಎದೆ ಅದು ಇದು ಕೈಯ ಮೈಯ ಅಂತ ಹೇಗಿರೋದು ಆ ರೀತಿ ಆ ಒಂದು ಗಂಟಲನ್ನು ಚೆಕ್ ಮಾಡ್ತಾರೆ. ಆಮೇಲೆ ಎದೆಯನ್ನು ದಬ್ಬಿ ತಮ್ಮ ಸ್ಟೆಥೋಸ್ಕೋಪಿನಿಂದ ಟ್ಯಾಪ್ ಮಾಡಿ ತಟ್ಟಿ ಚೆಕ್ ಮಾಡ್ತಾರೆ. ಆ್ಯಂಡ್ ದಿ ಫೆಲ್ಟ್ ಈಸ್ ಫಲ್ಸ್ ಅಂದರೆ ಏನಪ್ಪ ಅಂದ್ರೆ ಈ ನಾಡಿ ಬಡಿತ ಅಂತ ಕರಿತೀವಲ್ಲ, ಆ ಒಂದು ನಾಡಿ ಬಡಿತವನ್ನು ಕೂಡ ಅವ್ರು ಕೇಳಿಸ್ಕೊಳ್ತಾರೆ. ಆಮೇಲೆ ಏನು ಹೇಳ್ತಾರಪ್ಪ ಅಂತಂದ್ರೆ ದೇ ಹೆಮ್ಡ್ ಮೀನ್ಸ್ ತಡವರಿಸು, ಹಾರ್ಡ್ ಆ್ಯಂಡ್ ಸ್ಟ್ರೋಕ್ ದೇರ್ ಬಿಯರ್ಡ್ಸ್. ಅವರೊಂದು ಈ ದಾಡಿ ಹಿಡಿತ ಇವ್ರಿಗೇನೂ ಆಗೇ ಇಲ್ಲ ಅಂತ ಹಿಂಗೆ ನಾವು ಗದ್ದಲ ಮೇಲೆ ಕೈ ಇಡ್ತೀವಲ್ಲ ಆ ರೀತಿ ಹೇಳ್ತಾರೆ. ಬಟ್ ದೇ ಕುಡ್ ನಾಟ್ ಫೈಂಡ್ ನಥಿಂಗ್ ರಾಂಗ್. ಅವರಿಗೆ ಕೊನೆಯ ಪಕ್ಷ ಇವರೆಲ್ಲ ಬಾಡಿ ಪಾರ್ಟ್ಸನ್ನು ಚೆಕ್ ಮಾಡಿದಾಗ ಇವರಿಗೆ ಯಾವುದೇ ಆಗಿರತಕ್ಕಂಥ ಒಂದು ರೋಗ ಅವರಿಗೆ ಸಿಗೋದೇ ಇಲ್ಲ. ಈ ಒಂದು ಎಲ್ಲ ವೈದ್ಯರಿಗೆ ಮತ್ತು ಸರ್ಜನ್ಸ್ಗೆ. ಮುಂದೆ ಏನಾಗುತ್ತೆ ನೋಡೋಣ. ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಆರ್ ಡಾಲ್ಸ್. ಅವಾಗ ನಮ್ಮ ರಾಜ ಹೇಳ್ತಾನೆ, ಜೋರಾಗಿ ಚೀರ್ತಾನೆ ನೋಡ್ರಿ. ಏನಂತ ಚೀರ್ತಾನಂದ್ರಪ್ಪ ಅಂದ್ರೆ ಈ ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಆರ್ ಡಾಲ್ಸ್ ಅಂದರೆ ಏನಪ್ಪ ಅಂದ್ರೆ ಸ್ಟುಪಿಡ್ ಪರ್ಸನ್ಸ್. ಅಂದರೆ ಇವರೆಲ್ಲ ಮೂರ್ಖ ನನ್ನ ಮಕ್ಕಳು, ಇವ್ರಿಗೇನು ಗೊತ್ತೇ ಆಗೋದಿಲ್ಲ ಅಂತ ಬೈತಾನೆ, ಚೀರ್ತಾನೆ. ಡಾಲ್ಸ್ ಅಂದರೆ ಏನಪ್ಪ ಅಂದ್ರೆ ಮೂರ್ಖ ಜನರು, ಸ್ಟುಪಿಡ್ ಪರ್ಸನ್ಸ್. ಯಾರು? ಫಿಸಿಷಿಯನ್ಸ್ ಮತ್ತು ಸರ್ಜನ್ಸ್. ಅರಂಟ್ ದೇರ್ ಎನಿ ಪ್ಲೇನ್ ಆರ್ಡಿನರಿ ಡಾಕ್ಟರ್ಸ್ ಇನ್ ದ ಕಿಂಗ್ಡಮ್. ಇವರು ಬಿಟ್ಟು ಮತ್ತೆಲ್ಲಿ ಆರ್ಡಿನರಿ ಸಾಮಾನ್ಯ ಡಾಕ್ಟರ್ಸ್ಗಳು ನಮ್ಮ ಸಾಮ್ರಾಜ್ಯದಲ್ಲಿ ಇಲ್ಲೇನಂತ ಎಲ್ಲರಿಗೆ ಕೇಳ್ತಾನೆ. ಯಾರು? ರಾಜ ತನ್ನ ಮಂತ್ರಿಗಳಿಗೆ, ಇನ್ನುಳಿದ ಒಂದು ಲೀಡರ್ಗಳಿಗೆ ಕೇಳ್ತಾನೆ. ಅವಾಗ ಏನಾಗ್ತದೆ ನೋಡೋಣ್ರಿ. ದ ಪ್ಲೇನ್ ಆರ್ಡಿನರಿ ಡಾಕ್ಟರ್ಸ್ ಕೇಮ್ ಫ್ರಮ್ ದ ಹೈದರ್ ಆ್ಯಂಡ್ ಯಾನ್. ಈ ಒಂದು ಸಾಮಾನ್ಯ ಡಾಕ್ಟರ್ಗಳು ವೈದ್ಯರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಕಡೆ ಇರ್ತಾರೆ, ರೈಟ್ ಸೈಡ್ ಇರೋರು, ಲೆಫ್ಟ್ ಸೈಡ್ ಇರೋರು, ಆ ಕಡೆ ಇರೋರು, ಈ ಕಡೆ ಇರೋರು ಎಲ್ಲರೂ ಬರ್ತಾರೆ. ದೇ ಫೆಲ್ಡ್ ದ ಕಿಂಗ್ಸ್ ಪಲ್ಸ್. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ರಾಜನ ನಾಡಿ ಮಡಿತವನ್ನು ಚೆಕ್ ಮಾಡ್ತಾರೆ. ಟ್ಯಾಪ್ಡ್ ಈಸ್ ಚೆಸ್ಟ್. ಅವರ ಹೃದಯವನ್ನು ಕೂಡ ತಟ್ಟಿ ಚೆಕ್ ಮಾಡ್ತಾರೆ. ಆ್ಯಂಡ್ ಲುಕ್ ಡೌನ್ ಹೀಸ್ ಥ್ರೋಟ್. ಅವರ ರಾಜನ ಗಂಟಲನ್ನು ಕೂಡ ಅವರು ಡಾಕ್ಟರ್ಸ್ಗಳು ಚೆಕ್ ಮಾಡ್ತಾರೆ. ದೇ ಹಾರ್ಡ್ ಆ್ಯಂಡ್ ಹ್ಯಾಮ್ಡ್. ಸೇಮ್ ಅವರು ಕೂಡ ಏನು ಮಾಡಿದಾರಪ್ಪ ಅಂತಂದ್ರೆ ತಡವರಿಸ್ತಾರೆ, ಏನು ಹೇಳಬೇಕು ಅಂತ ಹೇಳ್ಕಿರ. ಟುಕ್ ಆಫ್ ದೇರ್ ಸ್ಪೆಕ್ಟಾಕಲ್ಸ್. ಅವರ ಒಂದು ಈ ಚಸ್ಮಾ ಕನ್ನಡಕಗಳನ್ನು ತೆಗೆದು ಏನು ಹೇಳ್ತಾರೆ, ಪುಟ್ ದೆಮ್ ಆನ್ ಅಗೇನ್. ಮತ್ತು ತೆಗೆದು ಹಾಕ್ಕೊಳ್ಳೋದು, ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ತ ಅವ್ರಿಗೆ. ಬಟ್ ಇವನ್ ದೇ ಕುಡಂಟ್ ಫೈಂಡ್ ನಥಿಂಗ್ ರಾಂಗ್. ಇವರಿಗೂ ಕೂಡ ಈ ಒಂದು ಸಾಮಾನ್ಯ ಒಂದು ಡಾಕ್ಟರ್ಗಳಿಗೆ ಕೂಡ ಯಾವುದೇ ಒಂದು ರಾಜನಲ್ಲಿ ರೋಗಗಳು ತೊಂದರೆಗಳು ಕಂಡು ಬರೋದೇ ಇಲ್ಲ. ಪ್ಲೈನ್ ಆಲ್ ಡಾಕ್ಟರ್ಸ್ ಆರ್ ಆಲ್ಸೋ ಇಡಿಯಟ್ಸ್ ಅಂದ ರಾಜ. ಇವರು ಈ ಒಂದು ಡಾಕ್ಟರ್ಸು ಸಾಮಾನ್ಯ ಡಾಕ್ಟರ್ಸ್ಗಳು ಮೂರ್ಖರಿದ್ದಾರೆ ಅಂತ ಜೋರಾಗಿ ಕೋಪದಲ್ಲಿ ಕ್ರೈಡ್ ದ ಕಿಂಗ್ ಇನ್ ಅ ರೇಜ್. ರೇಜ್ ಎಂದರಪ್ಪ ಅಂದ್ರೆ ಕೋಪದಲ್ಲಿ ಜೋರಾಗಿ ಹೇಳ್ತಾನೆ, ಈ ಸಾಮಾನ್ಯ ಡಾಕ್ಟರ್ಗಳು ಕೂಡ ಉಪಯೋಗ ಇಲ್ಲ ಅಂತೇಳಿ. ದ ನೆಕ್ಸ್ಟ್ ಹೂ ಎಕ್ಸಾಮೈನ್ಸ್ ಮೀ ಆ್ಯಂಡ್ ಫೈಂಡ್ಸ್ ನಥಿಂಗ್ ರಾಂಗ್ ವಿಲ್ ಹ್ಯಾವ್ ಇಸ್ ಇಯರ್ಸ್ ಕಟ್ ಆಫ್ ಇಸ್ ನೋಸ್ ಶಾರ್ಟನ್ಡ್. ದ ನೆಕ್ಸ್ಟ್ ಒನ್ ಹೂ ಎಕ್ಸಾಮಿನ್ಸ್. ಇನ್ನು ಮುಂದೆ ನನ್ನ ಯಾರು ಬರ್ತಾರಲ್ಲ ಡಾಕ್ಟರ್ಸ್ನ ನೋಡಲಿಕ್ಕೆ, ನನ್ನ ಬಲ್ಲಿ ಯಾವ ರೋಗಾನು ಕೂಡ ಅವ್ರಿಗೆ ಸಿಗದೆ ಹೋದರೆ ನಾ ಏನು ಮಾಡ್ತೀನಿ, ಅವ್ರ ಕಿವಿಗಳನ್ನೇ ಕತ್ತರಿಸ್ತೀನಿ, ಅರ್ಧ ಮೂಗು ಮಾಡ್ತೀನಿ, ಅರ್ಧ ಕಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಯಾರು? ರಾಜ. ಯಾರಿಗೆ? ನನ್ನ ಇನ್ನೊಮ್ಮೆ ಮತ್ತೆ ಯಾರು ಬರ್ತಾರಲ್ಲ ಅವ್ರು ಚೆಕ್ ಮಾಡೋ ಡಾಕ್ಟರ್ಸ್ಗಳಿಗೆ ಅಥವಾ ನನ್ನ ಪರೀಕ್ಷೆ ಮಾಡೋರಿಗೆ ಅಂತ ಈ ರೀತಿ ಆಜ್ಞೆ ಹೊಡಿಸ್ತಾನೆ ರಾಜ. ಮುಂದೆ ಏನಾಗುತ್ತೆ ನೋಡೋಣ್ರಿ. ದಿಸ್ ಡಿಡ್ ನಾಟ್ ಸ್ಟಾಪ್ ಕಮಿಂಗ್ ಆಫ್ ದ ಡಾಕ್ಟರ್ಸ್ ಆ್ಯಂಡ್ ದ ಸರ್ಜನ್ಸ್ ಆ್ಯಂಡ್ ದ ಫಿಸಿಷಿಯನ್ಸ್. ಈ ರೀತಿಯಾಗಿ ಅವನು ನೋಡಲಿಕ್ಕೆ, ಅವನು ಚೆಕ್ ಮಾಡಲಿಕ್ಕೆ, ಅವನ ರೋಗವನ್ನು ಕಂಡುಹಿಡಲಿಕ್ಕೆ ಡಾಕ್ಟರ್ಸು ಹಾಗೆ ಬರ್ತಾನೆ ಇದ್ದರು, ಚಿಕಿತ್ಸರು ಬರ್ತಾಯಿದ್ರು, ಆಮೇಲೆ ವೈದ್ಯರು ಕೂಡ ಬರ್ತಾನೆ ಇದ್ದರು. ದ ಕಿಂಗ್ ಕೆಪ್ಟ್ ಸೆಂಡಿಂಗ್ ಮೆಸೇಜರ್ಸ್ ಆ್ಯಂಡ್ ಕೋರ್ಟಿಯರ್ಸ್ ಟು ಬ್ರಿಂಗ್ ದೆಮ್ ಇನ್. ರಾಜನು ಕೂಡ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ತನ್ನ ಈ ಸಂದೇಶವಾಹಕರನ್ನು ಮತ್ತು ಆಸ್ಥಾನಿಕರನ್ನು ಅವರನ್ನು ಕರ್ಕೊಂಬರ್ಲಿಕ್ಕೆ ಕಳಿಸ್ತಾ ಇದ್ದ. ಅದೇ ರೀತಿ ಅವನ ಬಾಡಿ ಚೆಕಪ್ ನಡೆಯಿತು. ದ ಪೀಪಲ್ ವರ್ ಇನ್ ಡಿಸ್ಪೇರ್. ಜನರು ಕೂಡ ಏನಾದ್ರಪ್ಪ ಅಂದ್ರೆ ರಾಜನಿಗೆ ಏನೋ ಒಂದು ದೊಡ್ಡ ರೋಗ ಬಂದದಂತೆ ನಿರಾಶರಾದರು, ಹತಾಶರಾದರು ಆ ಒಂದು ಸಾಮ್ರಾಜ್ಯ ಜನರು. Such an epidemic of heads without ears and faces with shortened noses was never seen. ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು, ವಾಟ್ ಈಸ್ ದ್ಯಾಟ್? ಸಚ್ ಆನ್ ಎಪಿಡೆಮಿಕ್ ಆಫ್ ಹೆಡ್ಸ್. ಈ ಒಂದು ಎಲ್ಲ ಜನರಲ್ಲಿ ಏನಪ್ಪ ಅಂದರೆ ಈ ಒಂದು ಸಾರ್ವತ್ರಿಕ ಈ ರಾಜನ ಬಗ್ಗೆ ಇರ್ತಕ್ಕಂಥ ಒಂದು
ಸಾರ್ವತ್ರಿಕವಾಗಿರ್ತಕ್ಕಂಥ ಎಲ್ಲ ಇಯರ್ಸ್ ಆ್ಯಂಡ್ ಫೇಸಸ್ ವಿತ್ ಶಾರ್ಟನ್ ನೋಸಸ್ ವಾಸ್ ನೆವರ್ ಸೀನ್. ಯಾರಿಗೂ ಕೂಡ ಅವ ಏನು ಮಾಡಲಿಲ್ಲಪ್ಪ ಅಂತಂದ್ರೆ ಯಾರೂ ಇಲ್ಲಿ ಆ ಮೂಗನ್ನು ಕಟ್ ಮಾಡ್ಕೊಳ್ಳೋದು ಅಥವಾ ಕಿವಿಯನ್ನು ಕತ್ತರಿಸೋದು ಯಾರೂ ಕೂಡ ಇಷ್ಟಪಡೋದಿಲ್ಲ. ಮುಂದೆ ಏನಾಗ್ತದಪ್ಪ ಅಂದ್ರೆ ಫೈನಲಿ ಅ ಸಿಂಪಲ್ ಓಲ್ಡ್ ವುಮೆನ್ ಕೇಮ್ ಟು ಸಿ ದ ಕಿಂಗ್. ಕೊನೆಯದಾಗಿ ಒಬ್ಬರು ಬರ್ತಾರೆ. ಯಾರು ಬರ್ತಾರೆ? ಸಿಂಪಲ್, ಒಬ್ಬ ಸಾಮಾನ್ಯ ವೃದ್ಧ ಮಹಿಳೆ ಬರ್ತಾಳೆ ರಾಜನನ್ನು ನೋಡಲಿಕ್ಕೆ, ರಾಜನನ್ನು ಚೆಕಪ್ ಮಾಡಲಿಕ್ಕೆ. ದ ಕಿಂಗ್ ಎಕ್ಸಾಸ್ಟೆಡ್ ಪ್ರೈಮ್ ಮಿನಿಸ್ಟರ್ ಬ್ರಾಟ್ ಹರ್ ಇನ್ ಟು ದ ರಾಯಲ್ ಬೆಡ್ ಚೇಂಬರ್. ಆ ಒಂದು ದ ಎಕ್ಸಾಸ್ಟೆಡ್ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಅಂತ ಕರಿತೀವಲ್ಲ, ಅವನು ಕೂಡ ಈ ಡಾಕ್ಟರ್ ಸ್ಥಾನ ತಂದು ದಣದು ಬಿಟ್ಟಿದ್ದ, ಟಯರ್ಡ್ ಆಗಿದ್ದ. ಈಕಿನ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ರಾಜನ ಒಂದು ಬೆಡ್ರೂಮ್ಗೆ ಅಥವಾ ಬೆಡ್ ಚೇಂಬರ್ಗೆ ಆ ಒಂದು ರಾಯಲ್ ಆಗಿರ್ತಕ್ಕಂಥ ರಾಜನ ಒಂದು ಅರಮನೆಗೆ ಅವನ ಒಂದು ಮನ್ಕೊಳ್ಳೋ ಕೋನಿಗೆ ಕರ್ಕೊಂಬರ್ತಾನೆ ಆ ಒಂದು ವಯಸ್ಸಾದ ಹೆಣ್ಣು ಮಗಳನ್ನು, ಹೆಣ್ಣು ಮುದುಕಿಯನ್ನು. ಓಕೆ, ಮುಂದೆ ಏನಾಗುತ್ತೆ ನೋಡ್ರಿ. ದ ಸಿಂಪಲ್ ಓಲ್ಡ್ ವುಮೆನ್ ಪೀಡ್ ಇನ್ ಟು ದ ಕಿಂಗ್ಸ್ ಫೇಸ್. ದ ಸಿಂಪಲ್ ಓಲ್ಡ್ ವುಮೆನ್ ಪೀಡ್ ಅಂದರೆ ಸೂಕ್ಷ್ಮತೆಯಿಂದ ಏನು ಮಾಡ್ತಾಳಪ್ಪ ಅಂದ್ರೆ ರಾಜನ ಮುಖವನ್ನು ನೋಡ್ತಾಳೆ. ಫಾರ್ ಎ ಲಾಂಗ್ ಟೈಮ್, ಒಂದು 5 ರಿಂದ 10 ನಿಮಿಷ ಆ ರಾಜನ ಮುಖವನ್ನೇ ಆ ವಯಸ್ಸಾದ ಮಹಿಳೆ ನೋಡ್ತಾ ಇರ್ತಾಳೆ. ದೆನ್ ಶಿ ಸೇಡ್, ನೋಡಿ ಏನು ಹೇಳ್ತಾಳಪ್ಪ ಅಂದ್ರೆ ನೋಡೋಣ. ಯುವರ್ ಮೆಜೆಸ್ಟಿ, ನಿಮ್ಮ ಗೌರವ ಮಹಾರಾಜರೇ ಅಂತ ಹೇಳ್ತಾಳೆ. ಯು ಆರ್ ಸಫರಿಂಗ್ ಫ್ರಾಮ್ ಅ ಸ್ಟ್ರೇಂಜ್ ಆ್ಯಂಡ್ ರೇರ್ ಡಿಸೀಸ್. ನಿಮಗೆ ನಿಜವಾಗ್ಲೂ ಏನದ ಒಂದು ರೋಗ ಅದ. ಅದು ಎಂಥ ರೋಗ ಅಂದ್ರೆ ವಿಚಿತ್ರವಾದ, ಯಾರಿಗೆ ಬರದೇ ಇರತಕ್ಕಂಥ ರೋಗ ಅದ. ಆಮೇಲೆ ರೇರ್ ಡಿಸೀಸ್, ರೇರ್ ಅಂದರೆ ಏನಪ್ಪ ಅಂದ್ರೆ ತುಂಬ ವಿರಳ ಇರತಕ್ಕಂಥ ರೋಗ ಈ ಜಗತ್ತಿನಲ್ಲಿದೆ, ಅಂಥ ರೋಗ ನಿಮಗೆ ಬಂದದ ಅಂತ ಈಕಿರಿಂದ ಆ ವಯಸ್ಸಾದ ಮುದುಕಿ ರಾಜನಿಗೆ ಹೇಳ್ತಾಳೆ. ಸೋ ರೇರ್ ಆ್ಯಂಡ್ ಸ್ಟ್ರೇಂಜ್, ಇಂಥ ರೋಗ ಯಾರ ಬಲ್ಲಿನೂ ಇರಲ್ಲ. ಆಮೇಲೆ ಇದು ಒಂದು ವಿಚಿತ್ರವಾದ ರೋಗ, ದ್ಯಾಟ್ ನೋ ನೇಮ್ ಎಕ್ಸಿಸ್ಟ್ ಫಾರ್ ಇಟ್. ಇದಕ್ಕೆ ಇನ್ನೂ ಕೂಡ ಈ ರೋಗದ ಏನಾಗಿಲ್ಲಪ್ಪ ಅಂತಂದ್ರೆ ಹೆಸರೇ ಸಿಕ್ಕಿಲ್ಲ, ಹೆಸರೇ ಇಲ್ಲ ಅಂತ ಆ ವಯಸ್ಸಾದ ಮಹಿಳೆ ರಾಜನಿಗೆ ಹೇಳ್ತಾಳೆ. ದೇರ್ ಐ ನ್ಯೂ ಇಟ್ ಕ್ರೈಡ್ ದ ಕಿಂಗ್ ಇನ್ ಗ್ಲೀ. ಎಸ್, ನನಗೆ ಗೊತ್ತಿತ್ತು, ನನಗೇನಪ್ಪ ಅಂದ್ರೆ ಒಂದು ರೋಗ ಇತ್ತು ಅಂತೇಳಿ ನನಗೆ ಗೊತ್ತು ಅಂತ ರಾಜ ಕೊನೆಯ ಕೂಡ ಒಬ್ಬಳಾದರೂ ನನ್ನ ರೋಗವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತು ಅಂತ ಹೇಳಿದಪ್ಪ ಅಂದ್ರೆ ಬಹಳಷ್ಟು ಖುಷಿ ಆಗ್ತಾನೆ. ಐ ಕೆಪ್ಟ್ ಟೆಲ್ಲಿಂಗ್ ಆಲ್ ಆಫ್ ದೆಮ್ ದ ಫೂಲ್ಸ್ ದಟ್ ಐ ಆಮ್ ಎ ಸಿಕ್ ಮ್ಯಾನ್. ನಾ ಏನು ಮಾಡಿದೆ, ಎಲ್ಲ ಮೂರ್ಖರಿಗೆ, ಈ ಫಿಸಿಷಿಯನ್ಸು, ಡಾಕ್ಟರ್ಸು, ಸರ್ಜನ್ಸ್ಗೆ ಹೇಳಿ ನಾನೇ ಮೂರ್ಖ ಆದೆ. ನನಗೆ ಅನಾರೋಗ್ಯ ಕಾಡ್ತಾ ಇದೆ, ನಾನೊಬ್ಬ ಸಿಕ್ ಮ್ಯಾನ್ ಅಂದರೆ ಅನಾರೋಗ್ಯ ಇರ್ತಕ್ಕಂಥ ಮನುಷ್ಯ ಅಂತ ಹೇಳಿದೆ. ಅವರೆಲ್ಲ ಮೂರ್ಖ ನನ್ನ ಮಕ್ಕಳು, ನನ್ನ ಒಂದು ರೋಗವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ರಾಜ ಹೇಳ್ತಾನೆ. ಮುಂದೆ ಏನಾಗ್ತದೆ ನೋಡೋಣ್ರಿ ಇನ್ ದ ನೆಕ್ಸ್ಟ್ ಪೇಜ್ ಆ್ಯಂಡ್ ನೆಕ್ಸ್ಟ್ ಪ್ಯಾರಾಗ್ರಾಫ್. ಓಕೆ, ಐ ಹೋಪ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ತಿಳ್ಕೊಂಡಿದ್ದೀನಿ. ಮುಂದೆ ನೋಡೋಣ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ಅ ವೆರಿ ಸಿಕ್ ಮ್ಯಾನ್ ಸೇಡ್ ದ ಓಲ್ಡ್ ವುಮೆನ್. ನಿಮಗೆ ಏನಾಗಿದೆಪ್ಪ ಅಂದ್ರೆ ಬಹಳಷ್ಟು ಅನಾರೋಗ್ಯ, ಆರಾಮ್ ತಪ್ಪ್ಯದ ರೀ ಅಂತ ಮತ್ತೊಮ್ಮೆ ಏನು ಮಾಡ್ತಾಳಪ್ಪ ಅಂದ್ರೆ ಆ ವಯಸ್ಸಾದ ಮಹಿಳೆ ಹೇಳ್ತಾಳೆ. ದ ಕಿಂಗ್ ಲೀನ್ಡ್ ಬ್ಯಾಕ್ ಅಮಂಗ್ ಎ ಸಿಲ್ಕನ್ ಪಿಲ್ಲೋಸ್ ಆ್ಯಂಡ್ ಕ್ಲೋಸ್ಡ್ ಹಿಸ್ ಐಸ್. ರಾಜ ಏನು ಮಾಡ್ತಾನಪ್ಪ, ಲೀನ್ಡ್ ಅಂದ್ರೆ ಆಹಾ, ಕೊನೆಗೆ ಕೂಡ ನನ್ನ ರೋಗವನ್ನು ಕಂಡುಹಿಡಿಯೋರು ಸಿಕ್ಕರು ಅಂತೇಳಿ ಆರಾಮಾಗಿ ಆ ಸಿಲ್ಕನ್ ಪಿಲ್ಲೋಸ್ ಅಂದ್ರೆ ರೇಷ್ಮೆ ದಿಂಬುಗಳು, ತೆಲಗಿಂಬತ್ತು ಕರಿತೀವಲ್ಲ, ಅದ್ರ ಮ್ಯಾಗ ಆರಾಮ್ ಮಕ್ಕೊಂಡ್ಬಿಡ್ತಾನೆ. ಆ್ಯಂಡ್ ಆಲ್ಸೋ ಈ ಕ್ಲೋಸ್ಡ್ ಹಿಸ್ ಐಸ್, ಅವನ ಕಣ್ಣುಗಳನ್ನು ಮುಚ್ತಾನೆ. ಆ್ಯಂಡ್ ರಿಂಕಲ್ಡ್ ಹಿಸ್ ಬ್ರೋ, ಅವನ ಈ ಹುಬ್ಬು ಏನಪ್ಪ ಅಂದ್ರೆ ನೀರಿಗೆ ಇಂದ ಕೂಡಿರುತ್ತೆ. ಆ್ಯಸ್ ಇಫ್ ಹಿ ವರ್ ಇನ್ ಪೇನ್, ನಾನು ಬಹಳಷ್ಟು ನೋವಿನಲ್ಲಿ ಇದ್ದೀನಿ ಅಂತ ಏಕಿರಿಂದ ಅವನ ಒಂದು ಈ ಹುಬ್ಬಿನ ಮೇಲಿರ್ತಕ್ಕಂಥ ನೀರಿಗೆಗಳು ಹೇಳ್ತಾ ಇದ್ದು. ಟೋಟಲ್ಲಾಗಿ ರಾಜ ಏನದ, ನನಗೂ ಆರಾಮ್ ತಪ್ಪದ ಅಂತೇಳಿ ಗೊತ್ತಾಯಿತು ಅಂತೇಳಿ ರಿಲ್ಯಾಕ್ಸ್ ಆಗ್ತಾನೆ ರೀ. ಮುಂದೆ ಏನಾಗುತ್ತೆ ಅನ್ನೋದು ನೋಡೋಣ. ಆ್ಯಂಡ್ ದೇರ್ ಇಸ್ ನೋ ಕ್ಯೂರ್ ಫಾರ್ ಮೀ ಹಿ ಆಸ್ಕ್ಡ್. ರಾಜ ಕೇಳ್ತಾನೆ, ಹಾಗಾದ್ರೆ ನನಗೆ ಚಿಕಿತ್ಸೆ ಈ ರೋಗಕ್ಕೆ ಆಪ್ರೇಷನ್ನು ಅಥವಾ ರಿಕವರ್ ಆಗಲಿಕ್ಕೆ ಯಾವ ಟ್ಯಾಬ್ಲೆಟ್ಸು ಏನು ಇಲ್ಲನು, ಚಿಕಿತ್ಸೆ ಇಲ್ಲೇನು ಅಂತ ರಾಜ ಕೇಳ್ತಾನೆ. ಅವಾಗ ಆ ವಯಸ್ಸಾದ ಹೆಣ್ಣುಮಗಳು ಏನು ಹೇಳ್ತಾನೆ ನೋಡೋಣ. ಓ ಆ್ಯಸ್ ಯುವರ್ ಮೆಜೆಸ್ಟಿ, ಇದೇ ಮಹಾರಾಜರೇ, ನೀವು ಹೇಳಿದರೆ ಸಾಕು ಆ ಒಂದು ಚಿಕಿತ್ಸೆಯನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾಳೆ.
ಯು ನೀಡ್ ಸ್ಲೀಪ್ ಬಟ್ ಒನ್ ನೈಟ್ ಇನ್ ದ ಶರ್ಟ್ ಆಫ್ ಹ್ಯಾಪಿ ಮ್ಯಾನ್ ಆ್ಯಂಡ್ ಯು ವಿಲ್ ಬಿ ಕ್ಯೂರ್ಡ್ ಇನ್ಸ್ಟ್ಯಾಂಟ್ಲಿ. ನಿಮಗೆ ಆರಾಮಾಗಬೇಕಂದ್ರೆ ಏನು ಮಾಡಬೇಕಂದ್ರೆ ನಿಮ್ಗೆ ಅಗತ್ಯವಿದೆ. ಎದರ ಅಗತ್ಯ ಇದಪ್ಪ ಅಂತಂದ್ರೆ ಒಬ್ಬ ಸಂತೋಷದ ಮನುಷ್ಯನ ಶರ್ಟನ್ನು ಹಾಕ್ಕೊಂಡು ನೀವು ರಾತ್ರಿ ಮಲಗಬೇಕು. ಆವಾಗ ಒಂದು ರಾತ್ರಿ ಆ ಒಂದು ಸಂತೋಷದ ಹ್ಯಾಪಿ ಮ್ಯಾನ್ನ ಒಂದು ಶರ್ಟ್ ಹಾಕೊಂಡು ಮನ್ಕೊಂಡ್ರಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ನಿಮಗೆ ಆರಾಮಾಗಿ ಮರುದಿನ ಆರಾಮಾಗುತ್ತೆ ಅಂತ ಹೇಳ್ತಾಳೆ ಆ ಒಂದು ವಯಸ್ಸಾದ ಹೆಣ್ಣುಮಗಳು. ಸೇಡ್ ದ ಸಿಂಪಲ್ ಓಲ್ಡ್ ಮ್ಯಾನ್ ಈ ರೀತಿ ಹೇಳ್ತಾಳೆ. ಯಾವ ರೀತಿ ಹೇಳ್ತಾಳೆ? ನೀವೊಬ್ಬ ಸಂತೋಷದ ವ್ಯಕ್ತಿಯ ಆ ಶರ್ಟನ್ನು ಹಾಕ್ಕೊಂಡು ಒಂದು ರಾತ್ರಿ ನೀವು ಮಲಗಿದಿರಪ್ಪ ಅಂದ್ರೆ ನಿಮ್ಮ ಈ ಒಂದು ರೋಗ ಏನಾಗುತ್ತಪ್ಪ ಅಂದ್ರೆ ವಾಸಿ ಆಗುತ್ತೆ ಅಂತ ಆ ಒಂದು ವಯಸ್ಸಾದ ಮಹಿಳೆ ಹೇಳ್ತಾಳೆ. ಅದಕ್ಕೆ ರಾಜ ಏನು ಮಾಡ್ತಾನೆ ನೋಡೋಣ್ರಿ. ದ ಕಿಂಗ್ ಸಮ್ಮನ್ಡ್ ದ ಕ್ಯಾಪ್ಟನ್ ಆಫ್ ಹಿಸ್ ಗಾರ್ಡ್ ಆ್ಯಂಡ್ ಹಿಸ್ ಬ್ರೇವೆಸ್ಟ್ ಸೋಲ್ಜರ್ಸ್, ದ ಬೆಸ್ಟ್ ಕೋರ್ಟಿಯರ್ಸ್ ಇನ್ ದ ಲ್ಯಾಂಡ್ ಆ್ಯಂಡ್ ದ ಸ್ವಿಫ್ಟೆಸ್ಟ್ ಮೆಸೆಂಜರ್ಸ್ ಆ್ಯಂಡ್ ಹೆರಾಲ್ಡ್ಸ್. ರಾಜ ಏನು ಮಾಡ್ತಾನಪ್ಪ ಅಂದ್ರೆ ಸಮ್ಮನ್ಡ್ ಮೀನ್ಸ್ ಸಭೆಯನ್ನು ಕರಿತಾನೆ ರೀ. ಸಭೆಯನ್ನು ಕರೆದು ಯಾರ್ಯಾರು ಕರಿತಾನೆ ರೀ? ಕ್ಯಾಪ್ಟನ್ ಆಫ್ ಹಿಸ್ ಗಾರ್ಡ್, ಅವರ ಒಂದು ಸೆಕ್ಯೂರಿಟಿ ರಕ್ಷಣಾ ದಳದ ಕ್ಯಾಪ್ಟನ್ಗಳನ್ನು ಕರಿತಾನೆ. ಅವನ ಶೂರ ಸೈನಿಕರನ್ನು ಕರಿತಾನೆ. ದ ಬೆಸ್ಟ್ ಕೋರ್ಟಿಯರ್ಸ್ ಅಂದ್ರೆ ಅಗದಿ ಮಸ್ತ್ ಇರ್ತಕ್ಕಂಥ ಆಸ್ಥಾನಿಕರನ್ನು ತನ್ನ ಸಾಮ್ರಾಜ್ಯದಲ್ಲಿರ್ತ ಎಲ್ಲರನ್ನು ಕರಿತಾನೆ. ಆ್ಯಂಡ್ ಸ್ವಿಫ್ಟೆಸ್ಟ್ ಮೆಸೆಂಜರ್ಸ್, ವೇಗವಾಗಿ ಸುದ್ದಿಯನ್ನು ಕಳಿಸ್ತಕ್ಕಂಥ ಸುದ್ದಿವಾಹಕರಿಗೆ ಮತ್ತು ದೂತರಿಗೆ ಎಲ್ಲರಿಗೆ ಸಭೆಯನ್ನು ಕರೆಸಿ ಏನು ಹೇಳ್ತಾನೆ ನೋಡೋಣ್ರಿ. ಓಕೆ, ಸ್ಟಾರ್ಟ್ ಆಫ್ ಅಟ್ ಒನ್ಸ್ ಹಿ ಕಮ್ಯಾಂಡೆಡ್ ದೆಮ್ ಆ್ಯಂಡ್ ಬ್ರಿಂಗ್ ಮಿ ಬ್ಯಾಕ್ ದ ಶರ್ಟ್ ಆಫ್ ಎ ಹ್ಯಾಪಿ ಮ್ಯಾನ್ ಆ್ಯಂಡ್ ಮೈಂಡ್ ಯು ಡೋಂಟ್ ರಿಟರ್ನ್ ವಿದೌಟ್ ಇಟ್ ಹಿ ಆ್ಯಡೆಡ್ ಡಾರ್ಕ್ಲಿ. ಸ್ಟಾರ್ಟ್ ಆಫ್ ಅಟ್ ಒನ್ಸ್, ನೀವೆಲ್ಲ ಏನು ಮಾಡಬೇಕೀಗ ಒಂದು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಆಜ್ಞೆ ಮಾಡ್ತಾನೆ ರಾಜ. ಹಿ ಕಮ್ಯಾಂಡೆಡ್ ದೆಮ್, ಅವರಿಗೆ ಆಜ್ಞೆಯನ್ನು ಹೊರಡಿಸ್ತಾನೆ. ಆ್ಯಂಡ್ ಬ್ರಿಂಗ್ ಮಿ ಬ್ಯಾಕ್ ದ ಶರ್ಟ್ ಆಫ್ ಹ್ಯಾಪಿ ಮ್ಯಾನ್, ನನಗೆ ಒಂದು ಶರ್ಟನ್ನು ತಂದು ಕೊಡಬೇಕು. ನೀವು ಯಾವ ಶರ್ಟನ್ನು? ಸಂತೋಷದಿಂದ ಇರತಕ್ಕಂಥ ವ್ಯಕ್ತಿಯ ಶರ್ಟನ್ನು ನೀವೇನು ಮಾಡಬೇಕು? ತಂದು ಕೊಡಬೇಕು. ಆ್ಯಂಡ್ ಮೈಂಡ್ ಯು, ಒಂದು ನೆನಪಿಟ್ಕೊಳ್ರಿ, ಒಂದು ಮರಿಬೇಡ್ರಿ. ಏನಂತ ಮರಿಬಾರ್ದು? ಡೋಂಟ್ ರಿಟರ್ನ್ ವಿದೌಟ್ ಇಟ್. ಶರ್ಟ್ ಬಿಟ್ಟು ಹೊಳ್ಳಿ ಯಾರು ಬಂದ್ರೆ ಅವ್ರನ್ನ ಕೊಂದೇ ಬಿಡ್ತೀನಿ. ಶರ್ಟ್ ಬಿಟ್ಟು ಬರೋಂಗಿಲ್ಲ, ಒಟ್ಟು ಶರ್ಟ್ ತೊಗೊಂಡೇ ಬರಬೇಕು. ಒಂದು ಸಂತೋಷದ ಮನುಷ್ಯನ ಅಂಗಿಯನ್ನು ತೊಗೊಂಡೇ ಬರಬೇಕು. ಹಿ ಆ್ಯಡೆಡ್ ಡಾರ್ಕ್ಲಿ, ವೆರಿ ಡಾರ್ಕ್ಲಿ ಮೀನ್ಸ್ ಸ್ಟ್ರಿಕ್ಟ್ಲಿ, ಭಾಳಷ್ಟು ಸ್ಟ್ರಿಕ್ಟಾಗಿ ಹೇಳ್ತಾನೆ. ಹೊಳ್ಳಿ ಬರೋಂಗಿಲ್ಲ, ಬಾಂದ್ರೆ ಅಂದರೆ ನೀವು ಕೊಂದೇ ಬಿಡ್ತಾನೆ, ಶರ್ಟ್ ತೊಗೊಂಡೇ ಬರಬೇಕು ಅಂತ ರಾಜಾಜ್ಞೆಯನ್ನು ರಾಜ ಹೊಡಿಸ್ತಾನೆ ಎಲ್ಲರಿಗೆ. ಯಾರ್ಯಾರಿಗೆ? ಕೋರ್ಟಿಯರ್ಸು, ಬ್ರೇವೆಸ್ಟ್ ಸೋಲ್ಜರ್ಸು, ಕ್ಯಾಪ್ಟನ್ ಆಫ್ ಹಿಸ್ ಗಾರ್ಡ್ಸು, ಆಮೇಲೆ ಮೆಸೆಂಜರ್ಸು, ಹೆರಾಲ್ಡ್ಸು, ಇವರು ಎಲ್ಲರಿಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡ್ತಾನೆ. ಶರ್ಟ್ ತೊಗೊಂಬರ್ಬೇಕಿಲ್ಲ ಅಂದ್ರೆ ಆ ಕಡೆ ಹೋಗ್ಬೇಕಂತ ಹೇಳ್ತಾನೆ. ದ ಸೋಲ್ಜರ್ಸ್ ಆ್ಯಂಡ್ ದ ಕೋರ್ಟಿಯರ್ಸ್, ಮೆಸೆಂಜರ್ಸ್ ಆ್ಯಂಡ್ ಹೆರಾಲ್ಡ್ಸ್ ಟ್ರಾವೆಲ್ ಫಾರ್ ಆ್ಯಂಡ್ ವೈಡ್ ಫ್ರಾಮ್ ದ ಈಸ್ಟ್ ಟು ವೆಸ್ಟ್, ಫ್ರಾಮ್ ನಾರ್ತ್ ಟು ಸೌತ್, ಅಕ್ರಾಸ್ ಸೀಸ್ ಆ್ಯಂಡ್ ಡಿಸರ್ಟ್ಸ್, ಥ್ರೂ ದ ಸಿಟೀಸ್ ಆ್ಯಂಡ್ ಓವರ್ ಮೌಂಟೇನ್ಸ್, ಫ್ರಮ್ ಒನ್ ಎಂಡ್ ಆಫ್ ದ ಕಿಂಗ್ಡಮ್ ಟು ದ ಅದರ್. ಈ ಒಂದು ಎಲ್ಲ ಸೈನಿಕರು ಮತ್ತು ಆಸ್ಥಾನಿಕರು, ಮೆಸೆಂಜರ್ಸ್, ಈ ಓಲೆಕಾರರು, ಸುದ್ದಿವಾಹಕರು, ಈ ದೂತರು ಎಲ್ಲ ಕಡೆ ಬಹಳಷ್ಟು ದೂರ ದೂರದ ರಾಜ್ಯಗಳೊಂದಿಗೆ, ಸಾಮ್ರಾಜ್ಯಗಳೊಂದಿಗೆ, ದೇಶಗಳೊಂದಿಗೆ ಎಲ್ಲ ಕಡೆ, ಈ ಒಂದು ಪೂರ್ವದಿಂದ ಪಶ್ಚಿಮದ ಕಡೆ, ಉತ್ತರದಿಂದ ದಕ್ಷಿಣ ಕಡೆ ಎಲ್ಲ ಕಡೆ ಅಡ್ಡಾಡ್ತಾರೆ. ಅಕ್ರಾಸ್ ಸೀಸ್, ಸಮುದ್ರ ಯಾನವನ್ನು ಮಾಡ್ತಾರೆ. ಡಿಸರ್ಟ್ಸ್, ಎಲ್ಲ ಮರುಭೂಮಿಗಳನ್ನು ತಿರುಗಾಡ್ತಾರೆ. ಎಲ್ಲ ಸಿಟಿಗಳನ್ನು, ಥ್ರೂ ದ ಸಿಟೀಸ್, ಎಲ್ಲ ನಗರಗಳನ್ನು ಸುತ್ತಾಡ್ತಾರೆ. ಎಲ್ಲ ಮೌಂಟೇನ್ಸ್, ಪರ್ವತಗಳನ್ನು ಕೂಡ, ಬೆಟ್ಟ ಗುಡ್ಡಗಳನ್ನು ಕೂಡ ಎಲ್ಲ ಕಡೆ ಹುಡುಕ್ತಾರೆ. ಫ್ರಾಮ್ ಒನ್ ಎಂಡ್ ಆಫ್ ದ ಕಿಂಗ್ಡಮ್ ಟು ಅದರ್, ಒಂದು ಸಾಮ್ರಾಜ್ಯದ ತುದಿಯಿಂದ, ಪ್ರಾರಂಭದಿಂದ ಕೊನೆಯ ತನಕ ಎಲ್ಲ ಕಡೆ ಹುಡುಕಾಡ್ತಾರೆ. ಬಟ್ ನವ್ ಹಿಯರ್ ಕುಡ್ ದೇ ಫೈಂಡ್ ಎ ಹ್ಯಾಪಿ ಮ್ಯಾನ್, ಬಟ್ ಅವರಿಗೆ ಈ ಒಂದು ಸಂತೋಷದ ಮನುಷ್ಯ ಎಲ್ಲಿ ಕೂಡ ಸಿಗೋದೇ ಇಲ್ಲ. ಮುಂದೆ ಏನು ಮಾಡ್ತಾರೆ ನೋಡ್ರಿ. ದೇ ಸೆಂಟ್ ಲಾಂಗ್ ರಿಪೋರ್ಟ್ಸ್ ಟು ದ ಕಿಂಗ್, ಇಷ್ಟೆಲ್ಲ ಹುಡುಕ್ಯಾಡಿವಿ, ಒಂದು ರಿಪೋರ್ಟನ್ನು ಬರೆದು ರಾಜನಿಗೆ ಕಳಿಸ್ತಾರೆ. ಏನದ ರಿಪೋರ್ಟನ್ನು ನೋಡೋಣ. ಆ್ಯಂಡ್ ದಿಸ್ ಈಸ್ ವಾಟ್ ದೇ ಸೇಡ್, ಅವರ ರಿಪೋರ್ಟಲ್ಲಿ ಏನು ಬರೆದಿದ್ರು, ಏನಿತ್ತು ಅನ್ನೋದನ್ನು ನಾವೀಗ ನೋಡೋಣ. ಓಕೆ, ದ ಪೀಪಲ್ ಇನ್ ದ ಈಸ್ಟ್ ಮೈಟ್ ಬಿ ಹ್ಯಾಪಿ, ಯುವರ್ ಮೆಜೆಸ್ಟಿ ಡಿಡಂಟ್ ಟ್ಯಾಕ್ಸ್ ದೆಮ್ ಸೋ ಹೆವಿಲಿ. ಈ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಜನರು ಖುಷಿಯಾಗಿರ್ಬೇಕಂದ್ರೆ ನೀವೇನು ಮಾಡ್ಬೇಕ್ರಿ ಮಹಾರಾಜ್ರೇ? ಅವರ ಟ್ಯಾಕ್ಸನ್ನು ನೀವು ಕಡಿಮೆ ಮಾಡಬೇಕು ಅಂದಾಗ
ಟ್ಯಾಕ್ಸನ್ನು ಇಳಿಸ್ಬೇಕು. ಅವರಿಗೆ ಬಹಳಷ್ಟು ಹೆವಿಯಾಗಿರ್ತಕ್ಕಂಥ ಟ್ಯಾಕ್ಸನ್ನು ಹಾಕಬಾರ್ದು. ನೀವು ಹಾಕ್ಲಿಕ್ಕಂದ್ರೆ ಅವ್ರು ಏನಿರ್ತಾರೆ, ಖುಷಿಯಾಗಿರ್ತಾರೆ ಅಂತ. ಇದು ಈಸ್ಟ್ ಕಡೆ ಇರೋರದು ಮ್ಯಾಟ್ರ್, ಇದು ಪೂರ್ವ ದಿಕ್ಕಿನ ಅವ್ರದ್ದು ಮನುಷ್ಯರದು ಜನರದು. ಮುಂದೆ ನೋಡ್ರಿ, ಆ್ಯಂಡ್ ದ ಪೀಪಲ್ ಇನ್ ದ ವೆಸ್ಟ್, ಈ ಪಶ್ಚಿಮ ಒಂದು ದಿಕ್ಕಿನ ಕಡೆ ಇರ್ತಕ್ಕಂಥ ಜನರ ಸಮಸ್ಯೆ ಇವ್ರದ್ದು ಏನದ ನೋಡು. ಮೈಟ್ ಬಿ ಹ್ಯಾಪಿ ಇಫ್ ದೇ ಡಿಡಂಟ್ ಹ್ಯಾವ್ ಟು ವರ್ಕ್ ಸೋ ಲಾಂಗ್ ಆ್ಯಂಡ್ ಸೋ ಹಾರ್ಡ್. ಅವ್ರಿಗೆ ಏನು ಮಾಡಿರಿ, ಕಷ್ಟದ ಕೆಲಸಗಳನ್ನು ಕೊಡಬೇಡ್ರಿ. ಅಟ್ಟೆ 12 ತಾಸಿದ್ದು 4 ತಾಸು ಮಾಡಿರಿ. ಕಡಿಮೆ ಕೆಲಸ, ಕಡಿಮೆ ಕಷ್ಟದ ಕೆಲಸವನ್ನು ಕೊಟ್ಟರೆ ಅವರು ಕೂಡ ಖುಷಿಯಾಗಿರ್ತಾರೆ. ರಾಜರೇ, ನೀವು ಇವರಿಗೆ ಕೆಲಸವನ್ನು ಕಡಿಮೆ ಮಾಡಬೇಕು ಅಂತ. ಇದು ಪಶ್ಚಿಮದವ್ರದ್ದು ಮ್ಯಾಟ್ರಿ. ಸೊ ದ ಮೈಟ್ ಹ್ಯಾವ್ ಎ ಲಿಟಲ್ ಟೈಮ್ ಟು ಎಂಜಾಯ್ ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್. ಕೆಲಸದ ಅವಧಿಯನ್ನು ಕಡಿಮೆ ಮಾಡಿದರೆ, ಕಷ್ಟದ ಕೆಲಸವನ್ನು ಕಡಿಮೆ ಮಾಡಿದರೆ ಅವ್ರೇನಪ್ಪ ಅಂದ್ರೆ ಆರಾಮಾಗಿ ಹಾಡ್ತಾ ಕುಣಿದಾಡ್ತಾ ಆರಾಮಾಗಿ ಇರ್ಬೋದು ಅಂತ. ಇದು ಪಶ್ಚಿಮದವ್ರ ಮ್ಯಾಟರ್. ಇದು ಮುಂದೆ ಏನಾಗ್ತದೆ ನೋಡೋಣ್ರಿ. ಆ್ಯಂಡ್ ದ ಪೀಪಲ್ ಇನ್ ದ ನಾರ್ತ್ ಮೈಟ್ ಬಿ ಹ್ಯಾಪಿ ಇಫ್ ಸಮ್ಟೈಮ್ಸ್ ದೇ ಕುಡ್ ಸಿ ಯು ಆ್ಯಂಡ್ ಫೆಲ್ಟ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದೆಮ್. ಇನ್ನು ಉತ್ತರ ದಿಕ್ಕಿನವ್ರ ಕಡೆ ಜನರದ್ದು ಹೆಂಗದ ನೋಡೋಣ್ರಿ. ಅವ್ರು ಖುಷಿಯಾಗಿರ್ಬೇಕಂದ್ರೆ ನೀವೇನು ಮಾಡ್ಬೇಕ್ರಿ, ಅವ್ರು ನಿಮ್ಮನ್ನು ನೋಡ್ಬೇಕತ್ರಿ, ಮತ್ತು ನೀವು ಅವ್ರ ಕಡೆ ಒಂದು ಆಸಕ್ತಿಯನ್ನು ತೋರಿಸ್ಬೇಕು. ಅಂದಾಗ ಅವ್ರು ಏನು ಮಾಡ್ತಾರೆ, ಉತ್ತರ ದಿಕ್ಕಿನ ಜನರು ಖುಷಿಯಿಂದ ಇರ್ತಾರೆ ಅಂತ. ಇದು ಉತ್ತರ ದಿಕ್ಕಿನವ್ರ ಮ್ಯಾಟ್ರ್. ಮುಂದೆ ದಕ್ಷಿಣಕ್ಕೆ ಬರೋಣ್ರಿ. ಆ್ಯಂಡ್ ದ ಪೀಪಲ್ ಇನ್ ದ ಸೌತ್ ಮೈಟ್ ಬಿ ಹ್ಯಾಪಿ ಇಫ್ ಯುವರ್ ಮೆಜೆಸ್ಟಿ ವುಡ್ ನೋಟಿಸ್ ದೇರ್ ಇಂಡಸ್ಟ್ರಿ ಆ್ಯಂಡ್ ಫೇತ್ಫುಲ್ನೆಸ್ ಆ್ಯಂಡ್ ವುಡ್ ರಿವಾರ್ಡ್ ದೆಮ್. ಈ ದಕ್ಷಿಣ ಕಡೆ ಇರೋರಿಗೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ, ಖುಷಿಯಾಗಿರ್ಬೇಕಂದ್ರೆ ನೀವು ಇಲ್ಲಿ ಬರ್ಬೇಕ್ರಿ, ಅವರನ್ನು ನೋಡಬೇಕು. ದೇರ್ ಇಂಡಸ್ಟ್ರಿ, ಅವರ ಕೈಗಾರಿಕೋದ್ಯಮಗಳನ್ನು ನೋಡಬೇಕು, ಅವರ ಒಂದು ವಿಶ್ವಾಸತನವನ್ನು ನೋಡಬೇಕು, ನಂಬಿಕೆಯನ್ನು ನೋಡಬೇಕು. ಅವ್ರಿಗೆ ಇದಕ್ಕೆ ನೀವೇನು ಮಾಡಬೇಕು, ಪ್ರಶಸ್ತಿಗಳನ್ನು ಕೊಡಬೇಕು. ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ ಖುಷಿಯಿಂದ ಇರ್ತಾರ್ರಿ ಅಂತ. ಈ ರೀತಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಕಡೆ ಎಲ್ಲ ಕಡೆ ಇರ್ತಕ್ಕಂಥ ಅವ್ರು ನೋಡಿರ್ತಕ್ಕಂಥ ಎಲ್ಲಿ ಕೂಡ ಸಂತೋಷದ ವ್ಯಕ್ತಿಗಳನ್ನು ನೋಡಲಿಲ್ಲ. ಆ ಒಂದು ನೋಡಿದೇ ಇರ್ತಕ್ಕಂಥ ಸಮಯದಲ್ಲಿ ಅವ್ರು ಸಂತೋಷದಿಂದ ಇರಬೇಕಂದ್ರೆ ರಾಜ ಅವ್ರು ನೀವು ಇಷ್ಟು ಮಾಡಬೇಕಂತೇಳಿ ರಿಪೋರ್ಟನ್ನು ಬರೆದು ಕಳಿಸ್ತಾರೆ ರಾಜನಿಗೆ. ಮುಂದೆ ಏನಾಗ್ತದೆ ನೋಡೋಣ್ರಿ. ದ ಕಿಂಗ್ ರೆಡ್ ದ ರಿಪೋರ್ಟ್ಸ್ ಹ್ಯಾಸ್ಟ್ಲಿ. ರಾಜನು ಕೂಡ ಅತ್ಯಂತ ಹ್ಯಾಸ್ಟ್ಲಿ ಅಂದರೆ ಏನ್ರಿ, ಅವಸರದಿಂದ ಓದ್ತಾನ್ರಿ. ಎಲ್ಲೇನಾದರೂ ಸಿಕ್ತೇನೋ ಸಂತೋಷದ ಅಂಗಿ ಅಂತ ಹೇಳ್ಕೇಳಿ. ಆ್ಯಂಡ್ ಫ್ಲಂಗ್ ದೆಮ್ ಅವೇ. ಈ ರಿಪೋರ್ಟ್ಗಳನ್ನು, ಚೀಟಿಗಳನ್ನು, ಪೇಪರ್ಗಳನ್ನು ಎಸೆದು ಬಿಡ್ತಾನ್ರಿ ಹೊರಗೆ, ಯಾರೂ ಉಪಯೋಗ ಇಲ್ಲ ರಾಜ್ಯದೊಳಗೆ ಅಂತ ಹೇಳ್ಕೇಳಿ. ಬಟ್ ಆ್ಯಸ್ ಅ ಟೈಮ್ ವೆಂಟ್ ಬೈ ಆ್ಯಂಡ್ ನನ್ ಆಫ್ ದ ಮೆಸೆಂಜರ್ಸ್ ರಿಟರ್ನ್. ದಿನಗಳು ಹಾಗೆ ಸಾಗ್ತಾ ಹೋದು, ಕಳೀತಾ ಹೋಗ್ದು, ಬಟ್ ಯಾವ ಒಂದು ಸಂದೇಶವಾಹಕರು ಹೋದವ್ರು ಹೊಳ್ಳಿ ಬರಲೇ ಇಲ್ಲ. ಆ್ಯಂಡ್ ಮೋರ್ ರಿಪೋರ್ಟ್ಸ್ ಕೇಮ್ ಟು ಹಿಮ್ ಆಫ್ ಪೀಪಲ್ ದ್ಯಾಟ್ ಮೈಟ್ ಬಿ ಹ್ಯಾಪಿ ಇಫ್ ದೇರ್ ಕಿಂಗ್ ಸೊ ಚೂಸ್. ಈ ಬಿಗ್ಯಾನ್ ಟು ರೀಡ್ ಮೋರ್ ಕೇರ್ಫುಲಿ. ರಾಜ ಏನು ಮಾಡಬೇಕಂದ್ರೆ ಅಲ್ಲಿ ಒಂದು ಜನರಿಗೆ ಅವ್ರಿಗೇನು ಬೇಕಲ್ಲ ಅದನ್ನ ಕೊಡಿಸ್ಬೇಕು, ಅವ್ರ ಕಡೆ ಗಮನ ಕೊಡಬೇಕು. ಅವಾಗ ಏನಾಗ್ತಾರಪ್ಪ ಅಂದ್ರೆ ಆ ಜನರು ಖುಷಿಯಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಎಲ್ಲ ರಿಪೋರ್ಟ್ಸ್ಗಳು ಬರಲಿಕ್ಕತ್ತು. ಈ ಬಿಗ್ಯಾನ್ ಟು ರೀಡ್ ಮೋರ್ ಕೇರ್ಫುಲಿ. ರಾಜ ಅತ್ಯಂತ ಕಾಳಜಿಯಿಂದ ಎಲ್ಲಿ ಯಾರಾದರೂ ಒಂದು ಸಂತೋಷ ಹಂಗೆ ಸಿಗ್ತಾನ ಅಂತ ಒಂದು ಕಾಳಜಿಪೂರ್ವಕವಾಗಿ ಓದ್ತಾನೇ ಇದ್ದ. ಬಟ್ ಒಂದಿನ ಏನಾಗುತ್ತೆ ಅನ್ನೋದು ನಾವಿಲ್ಲಿ ನೋಡೋಣ. ಒನ್ ಡೇ ಅ ಲಿಟಲ್ ಸ್ಟೇಬಲ್ ಬಾಯ್. ಒಂದಿನ ಒಂದು ಅಚಲ ಮನಸ್ಸಿನ ಹುಡುಗ ಏನು ಮಾಡ್ತಾನಪ್ಪ ಅಂದ್ರೆ ಅಪ್ರೋಚ್ ಎ ಸ್ಟ್ರೇಂಜರ್ ಹೂ ವಾಸ್ ಹ್ಯಾಪಿಲಿ ಸಿಂಗಿಂಗ್. ಒಬ್ಬ ಅಪ್ರೋಚ್ ಅಂದರೆ ಅವನನ್ನು ಭೇಟಿಯಾಗು ಅಥವಾ ಸಮೀಪಿಸು. ಯಾರನ್ನು ಭೇಟಿ ಆಗ್ತಾನಪ್ಪ ಅಂದರೆ ಈ ಒಂದು ಸ್ಟೇಬಲ್ ಬಾಯಿ ಅಪರಿಚಿತನನ್ನು ಭೇಟಿ ಆಗ್ತಾನೆ. ಆ ಒಂದು ಅಪರಿಚಿತ ವ್ಯಕ್ತಿ ಹೇಗಿರ್ತಾನಪ್ಪ ಅಂದ್ರೆ ಅತ್ಯಂತ ಸಂತೋಷದಿಂದ ಹಾಡ್ತಾ ಹೊಂಟಿರ್ತಾನೆ ರೀ. ಹೆಂಗೆ, ಯಾರೇ ಕೂಗಾಡಲಿ ಓರೇ ಹೋರಾಡಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ ಅಂಥೇಳಿ ಹೆಂಗೆ ಹಾಡಾಡ್ಕೋತ ಹೋಗ್ತಾರಲ್ಲ ಖುಷಿ ಇದ್ದವ್ರು, ಆ ರೀತಿ ಇವನು ಕೂಡ ಒಬ್ಬ ಅಪರಿಚಿತ ವ್ಯಕ್ತಿ ಹಾಡ್ತಾ ಸಂತೋಷದಿಂದ ಹೊರಟಿದ್ದ. ಆ ಹುಡುಗ ಸ್ಟೇಬಲ್ ಬಾಯ್ ನೋಡ್ತಾನೆ. ಮುಂದೆ ಏನಾಗ್ತದೆ ನೋಡೋಣ್ರಿ. ಗುಡ್ ಆಫ್ಟರ್ನೂನ್ ಹೀ ಸೈಡ್ ಪೊಲೈಟ್ಲಿ, ವಾಟ್ ಮೇಕ್ಸ್ ಯು ಸಿಂಗ್ ಸೋ ಮೆರಿಲಿ. ಆ ಹುಡುಗ ಆ ಒಂದು ಅಪರಿಚಿತ ವ್ಯಕ್ತಿಗೆ ಹೇಳ್ತಾನೆ ರೀ. ಪೊಲೈಟ್ಲಿ ಅಂದ್ರೆ ಏನು, ಇನ್ ಜೆಂಟಲ್ ಮ್ಯಾನರ್, ಒಂದು ಒಳ್ಳೆಯ ಮೃದು ಸ್ವಭಾವದ ವ್ಯಕ್ತಿತ್ವದಿಂದ ಗುಡ್ ಆಫ್ಟರ್ನೂನ್, ಶುಭ ಮಧ್ಯಾಹ್ನ ಅಂಥೇಳಿ ಆ ಒಂದು ಅಪರಿಚಿತ ವ್ಯಕ್ತಿಗೆ ಆ ಹುಡುಗ ಒಂದು ವಿಶನ್ನು ಮಾಡ್ತಾನೆ.
ವಾಟ್ ಮೇಕ್ಸ್ ಯು ಸಿಂಗ್ ಸೋ ಮೆರಿಲಿ? ಇಂಥ ಒಂದು ಸಂತೋಷದಿಂದ ಹಾಡಾಡಲಿಕ್ಕೆ ನಿಮಗೆ ಕಾರಣ ಏನು? ನಿಮ್ಮ ಖುಷಿಗೆ ಕಾರಣವೇನು ಅಂತ ಕೇಳ್ತಾನ್ರ ಹುಡುಗ ಆ ಒಂದು ಅಪರಿಚಿತ ವ್ಯಕ್ತಿ. ಆವಾಗ ಆ ಅಪರಿಚಿತ ವ್ಯಕ್ತಿ ಯಾವ ರೀತಿ ಹೇಳ್ತಾನೆ ನೋಡೋಣ. ಐ ಸಿಂಗ್ ಫ್ರಮ್ ಜಾಯ್ ಸೇಡ್ ದ ಸ್ಟ್ರೇಂಜರ್. ನಾ ಹೆಂಗೆ ಹಾಡಾಡ್ತೀನಿಪ್ಪ ಅಂತಂದ್ರೆ ಸಂತೋಷದಿಂದ ನಾನು ಹಾಡಾಡ್ತೀನಿ. ಐ ಲವ್ ಮೈ ಫೆಲೋ ಮೆನ್. ನನ್ನ ಫ್ರೆಂಡ್ಸನ್ನು, ನನ್ನ ದೇಶವಾಸಿಗಳನ್ನು, ನನ್ನ ಜನರನ್ನು ನಾನು ಏನು ಮಾಡ್ತೀನಿ? ಪ್ರೀತಿಸ್ತೀನಿ. ಐ ಓನ್ ಬಟ್ ಎ ಲಿಟಲ್ ಬಟ್ ಆ್ಯಂಡ್ ವಾಂಟ್ ಲೆಸ್. ನಂದು ಏನದ? ಸ್ವಲ್ಪ ಆಸ್ತಿ ಅದ ರೀ, ಸ್ವಲ್ಪ ದುಡ್ಡು ಅದ. ನಾ ಏನನ್ನು ಬಯಸ್ತೀನಪ್ಪ ಅಂದ್ರೆ ಅತ್ಯಂತ ಕಡಿಮೆ ಆದದ್ದನ್ನು, ಕಡಿಮೆ ದುಡ್ಡನ್ನು ಬಯಸ್ತೀನಿ. ಯಾರಿಂದಲೂ ಕೂಡ ಏನನ್ನು ಬಯಸೋದಿಲ್ಲ. ನನ್ನ ಬಳಿ ಸ್ವಲ್ಪ ಅದ, ಅದರಾಗೆ ನಾನು ಮಸ್ತಂಗೆ ಇರ್ತೀನಿ ಅಂತ ಹೇಳ್ತಾನೆ ಆ ಒಂದು ಅಪರಿಚಿತ ವ್ಯಕ್ತಿ. ಐ ಆಮ್ ಹ್ಯಾಪಿ ಮ್ಯಾನ್ ಆ್ಯಂಡ್ ಐ ಸಿಂಗ್. ಯಾಕಂದ್ರೆ ನಾನು ಸಂತೋಷದಿಂದ ಅದೀನಿ, ನಾನೊಬ್ಬ ಸಂತೋಷದ ಮನುಷ್ಯ, ಅದರಿಂದ ಸಂತೋಷದಿಂದ ನಾನು ಹಾಡ್ತಾ ಹೋಗ್ತೀನಿ ಅಂತ ಹೇಳ್ತಾನೆ ಆ ಅಪರಿಚಿತ ವ್ಯಕ್ತಿ ಒಂದು ಒಂದು ಸ್ಟೇಬಲ್ ಬಾಯ್. ಆ ಹ್ಯಾಪಿ ಮ್ಯಾನ್ ಕ್ರೈಡ್ ದ ಲಿಟಲ್ ಸ್ಟೇಬಲ್ ಬಾಯ್. ನೀನೇನ ಒಂದು ಸಂತೋಷದ ಮನುಷ್ಯ ಅಂತ ಹೇಳ್ಕಿರಂದು ಈ ಹುಡುಗ ಜೋರಾಗಿ ಚೀರ್ಲಿಕ್ಕೆ ಚಾಲು ಮಾಡ್ತಾನೆ. ಓ ಡೋಂಟ್ ಯು ಟು ನೋ ದೆನ್ ದ ಹೋಲ್ ಕಿಂಗ್ಡಮ್ ಈಸ್ ಲುಕಿಂಗ್ ಫಾರ್ ಯು. ಇಡೀ ಸಾಮ್ರಾಜ್ಯನ ಏನು ಮಾಡ್ತಾ ಇದಪ್ಪ ಅಂದ್ರೆ ನಿನ್ನಂಥವನೇ ಹುಡುಕಾಡ್ಲಾಕತ್ತದ. ನೀರು ಇಲ್ಲಿ ಹೊಂಟಿದಿ ಹಾಡಾಡ್ಕೋತ, ನಿನಗೆ ಗೊತ್ತೈತೇನಂತ ಕೇಳ್ತಾನೆ ಆ ಹುಡುಗ ಯಾರಿಗೆ? ಆ ಒಂದು ಅಪರಿಚಿತ ವ್ಯಕ್ತಿ. ಡು ಯು ನಾಟ್ ನೋ ದ್ಯಾಟ್ ದ ಕಿಂಗ್ ಇಸ್ ವೆರಿ ಇಲ್. ರಾಜನಿಗೆ ಏನಾಗ್ಯದ? ಆರಾಮ್ ತಪ್ಪಿದ, ನಿನಗೆ ಗೊತ್ತಿಲ್ಲ ಕೇಳ್ತಾನೆ. ಆ್ಯಂಡ್ ಓನ್ಲಿ ಇಫ್ ಹಿ ಕ್ಯಾನ್ ಸ್ಲೀಪ್ ಒನ್ ನೈಟ್ ಇನ್ ದ ಶರ್ಟ್ ಆಫ್ ಹ್ಯಾಪಿ ಮ್ಯಾನ್ ಹಿ ಕ್ಯಾನ್ ಬಿ ಕ್ಯೂರ್ಡ್. ಅವನ ಈ ಒಂದು ಆರೋಗ್ಯವಾಗಬೇಕಂದ್ರೆ ಏನು ಮಾಡಬೇಕಂದ್ರೆ ಒಂದು ಸಂತೋಷದ ಮನುಷ್ಯನ ಶರ್ಟನ್ನು ಒಂದು ರಾತ್ರಿ ಹಾಕ್ಕೊಂಡು ಮಲಗಬೇಕು. ನಿನಗೆ ಗೊತ್ತಿಲ್ಲ ಅಂತ ಕೇಳ್ತಾನೆ. ಇಷ್ಟು 2-3 ಕ್ವಶನ್ಗಳನ್ನು ಆ ಹುಡುಗ ಒಂದು ಅಪರಿಚಿತ ವ್ಯಕ್ತಿಗೆ ಕೇಳ್ತಾನೆ ರೀ. ಕ್ವಿಕ್ ಟೇಕ್ ಆಫ್ ಯುವರ್ ಶರ್ಟ್, ಕ್ವಿಕ್ ಗಿವ್ ಇಟ್ ಟು ಮೀ. ತೆಗಿ ಶರ್ಟ್ ತೆಗಿನಿಂದ, ನಿನ್ನ ಶರ್ಟ್ ನನಗೆ ಕೊಡು ಅಂತ ಆ ಹುಡುಗ ಕೇಳ್ತಾ ಇದ್ದಾನೆ ಆ ಒಂದು ಅಪರಿಚಿತ ವ್ಯಕ್ತಿಗೆ. ಮುಂದೆ ಏನಾಗ್ತದೆ ನೋಡೋಣ್ರಿ. ದ ಮ್ಯಾನ್ ಬರ್ಸ್ಟ್ ಇನ್ ಟು ಲಾಫರ್. ಈ ನಗುವಿನಲ್ಲಿ ಮುಳುಗಿ ಹೋಗ್ತಾನ್ರಿ ಅವ ಅಪರಿಚಿತ ವ್ಯಕ್ತಿ. ಹಿಂಗೇನು ತಲೆಯಲ್ಲಿ ಕೆಟ್ಟೈತೆ, ನನಗೆ ಶರ್ಟೇ ಇಲ್ಲ, ಎಲ್ಲಿ ಶರ್ಟ್ ತೊಗೊಂಬರ್ಲಿ, ಮೈ ಶರ್ಟ್. ಹಿ ಗಾಸ್. ಜೋರಾಗಿ ನಗ್ತಾ ಇದ್ದಾನೆ, ಉಸಿರನ್ನು ಬಿಡ್ತಾ ಇದ್ದಾನೆ ಅವ ಅಪರಿಚಿತ ವ್ಯಕ್ತಿ. ವೈ ಯು ಲಿಟಲ್ ಫೆಲೋ, ಯಾಕೆ ನನ್ನ ಶರ್ಟ್ ಬೇಕು ನಿನಗಂತ ಕೇಳ್ತಾನೆ. ಐ ಡೋಂಟ್ ಪೊಸೆಸ್ ಅ ಶರ್ಟ್. ಒಂದು ಶರ್ಟು ಕೂಡ ನಾನು ತೊಳೋ ಯೋಗ್ಯತೆ ಇಲ್ಲ, ಎಲ್ಲಿ ತೊಗೊಂಬರ್ಲಿ ನನ್ನ ಶರ್ಟು. ಆ್ಯಂಡ್ ಜಂಪಿಂಗ್ ಟು ಹಿಸ್ ಫೀಟ್. ಅವನ ಕಾಲುಗಳಿಂದ ಜಿಗಿತಾ ಇದ್ದಾನೆ. ಹಿ ಗ್ಯಾದರ್ಡ್ ಇಸ್ ಸ್ಟ್ಯಾಟರ್ಡ್ ಕೋಟ್ ಅಬೌಟ್ ಹಿಮ್ ಆ್ಯಂಡ್ ವಾಕ್ಡ್ ಆಫ್. ಆ ಒಂದು ಹರಿದ ಕೋಟನ್ನು ತೊಗೊಂಡು ಅಲ್ಲಿಂದ ಏನು ಮಾಡ್ತಾನಪ್ಪ ಅಂತಂದ್ರೆ ಕಸ್ಕೊಂಡು ಬರ್ತಾನೆ. ದ ಲಿಟಲ್ ಸ್ಟೇಬಲ್ ಬಾಯ್ ಫ್ಲೀವ್ ಟು ದ ಪ್ಯಾಲೇಸ್. ಜೋರಾಗಿ ಏನಪ್ಪ ಅಂದ್ರೆ ಓಡ್ತಾ ಹಾರಾಡ್ತಾ ಏನಪ್ಪ ಅಂದ್ರೆ ರಾಜನ ಅರಮನೆಗೆ ಬರ್ತಾನೆ. ಫಾಸ್ಟ್ ದ ಗಾರ್ಡ್ಸ್ ಆ್ಯಂಡ್ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಸ್ಪೆಡ್ ರೈಟ್ ಇನ್ ಟು ದ ರಾಯಲ್ ಬೆಡ್ ಆಫ್ ಚೇಂಬರ್. ಈ ಎಲ್ಲ ಸೇವಕರನ್ನು ಸರಿಸಿ, ಪ್ರಧಾನಮಂತ್ರಿಗಳನ್ನು ಸರಿಸಿ ಡೈರೆಕ್ಟಾಗಿ ಎಲ್ಲಿ ಬರ್ತಾನಪ್ಪ ಅಂದ್ರೆ ರಾಜನ ಒಂದು ಬೆಡ್ ಚೇಂಬರ್ಗೆ ಬರ್ತಾನೆ ರೀ. ಇಲ್ಲಿ ಐತೆ ನೋಡ್ರಿ, ಹೆಂಗದ ನೋಡ್ರಿ ರಾಜ ಅಂತ ನೋಡ್ರೇನ್ರಿ, ಒಬ್ಬನೇ ಹೆಂಗದ. ವಾಟ್ ಹ್ಯಾವ್ ವಿ ಹಿಯರ್ ಕ್ರೈಡ್ ದ ಕಿಂಗ್. ಓ ರಾಜ್ರೇ, ಇಲ್ಲ ಇವನೇ ಹೇಳ್ತಾನೆ, ರಾಜನ ಹೇಳ್ತಾನೆ. ಏನಂತಾರಪ್ಪ ಅಂದ್ರೆ ವಾಟ್ ಹ್ಯಾವ್ ವಿ ಹಿಯರ್ ಕ್ರೈಡ್ ದ ಕಿಂಗ್. ಏನು ತೊಗೊಂಬಂದಿ ನೀನು ಅಂತ ಜೋರಾಗಿ ಚೀರ್ತಾನೆ ರಾಜ. ಆವಾಗ ಚಿಕ್ಕ ಹುಡುಗ ಹೇಳ್ತಾನೆ, ಏನಂತ ಹೇಳ್ತಾನೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ದ ಲಿಟಲ್ ಸ್ಟೇಬಲ್ ಬಾಯ್ ಹ್ಯಾಡ್ ಟು ವೇಟ್ ಟು ರಿಕವರ್ ಹಿಸ್ ಬ್ರೀತ್ ಬಿಫೋರ್ ಹಿ ಕುಡ್ ವಾಕ್. ಹುಡುಗ ಹುಡ್ಕೋತ ಬಂದಿದ್ದ, ಅವನು ಉಸಿರು ಉಸದ್ ಮಾಡ್ಲಾತಿದ್ದ, ಅವ್ನು ಮಾತಾಡಲಿಕ್ಕೆ ಆಗ್ಬತ್ತು, ಅದಕ್ಕೆ ಟೈಮ್ ತೊಗೊಂಡ ಆ ಹುಡುಗ. ಓ ಯುವರ್ ಮೆಜೆಸ್ಟಿ ಹೀ ಕ್ರೈಡ್. ಓ ಮಹಾರಾಜರೇ, ನಿಮ್ಮ ಗೌರವ ಅಂತ ಜೋರಾಗಿ ಚೀರ್ತಾ ಇದ್ದಾನೆ ಹುಡುಗ. ದ ಕ್ಯೂರ್ ವಾಸ್ ರೈಟ್ ಹಿಯರ್ ಆಲ್ ದ ಟೈಮ್. ಈ ಒಂದು ಚಿಕಿತ್ಸೆ ಅನ್ನೋದು ಎಲ್ಲ ಟೈಮಲ್ಲಿ ಕೂಡ ನಾವು ಪಡ್ಕೊಳ್ಳೋಂಥದ್ದು. ರೈಟ್ ಎಟ್ ಹ್ಯಾಂಡ್, ರೈಟ್ ಆನ್ ದ ಪ್ಯಾಲೇಸ್ ಗ್ರೌಂಡ್ಸ್ ಐ ಫೌಂಡ್ ಹಿಮ್. ನನಗೆ ಅಂಥ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ ಅಂತ ಹೇಳ್ತಾನೆ. ರೈಟ್ ಎಟ್ ಹ್ಯಾಂಡ್, ರೈಟ್ ಆನ್ ದ ಪ್ಯಾಲೇಸ್ ಗ್ರೌಂಡ್ಸ್, ಎಲ್ಲ ಕಡೆ ಇಲ್ಲಿದ್ದಾನೆ. ಐ ಫೌಂಡ್ ಹಿಮ್, ಹಿ ಸೇಡ್ ಹಿ ಲವ್ಡ್ ಹಿಸ್ ಫೆಲೋ ಮ್ಯಾನ್ ಓನ್ ಬಟ್ ಲಿಟಲ್ ಬಟ್ ವಾಂಟೆಡ್ ಲೆಸ್. ಅವ ಏನು ಇಷ್ಟಪಡ್ತಾನಪ್ಪ ಅಂದ್ರೆ, ಖುಷಿಯಾಗಿರ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ತನ್ನ ಜನರನ್ನು ಅವ ಪ್ರೀತಿಸ್ತಾನೆ. ಆಮೇಲೆ ಅವ ಏನೂ ಬಯಸಂಗಿಲ್ಲ, ಅವನ ಬಲ್ಲಿ ಏನದ ಸ್ವಲ್ಪ ಅದ, ಬಟ್ ಅವ ಯಾರಿಂದನೂ ಕೂಡ ಏನನ್ನು ಬಯಸೋದಿಲ್ಲ, ಕಡಿಮೆತನವನ್ನು ಬಯಸ್ತಾನೆ.
ಆಸ್ತಿ ಆಗಲಿ ದುಡ್ಡಾಗಲಿ ಯಾವುದನ್ನು ಕೂಡ ಅವನು ಜಾಸ್ತಿ ಬಯಸೋದಿಲ್ಲ. ಬಟ್ ಆ್ಯಂಡ್ ದ ಲಿಟಲ್ ಬಾಯ್ಸ್ ಲಿಪ್ಸ್ ಟ್ರೆಂಬಲ್ಡ್. ಬಟ್ ಆ ಒಂದು ಚಿಕ್ಕ ಹುಡುಗನ ತುಟಿಗಳು ನಡುಗ್ತಾ ಇದ್ದಾವೆ. ಯಾಕೆ ನಡುಗ್ತಾ ಇದ್ದಾವಪ್ಪ ಅಂದ್ರೆ ಬಟ್ ಈ ಡಿಡಂಟ್ ಪೊಸೆಸ್ ಅ ಶರ್ಟ್. ಅವನಿಗೆ ಒಂದು ಶರ್ಟ್ ತಗೊಳ್ಳೋಷ್ಟು ಕೂಡ ಅವನ ಬಳಿ ದುಡ್ಡಿಲ್ಲ, ಅವನ ಶರ್ಟೇ ಇಲ್ಲ ಅಂತ ರಾಜನ ಮುಂದೆ ಆ ಹುಡುಗ ಹೇಳ್ತಾನೆ. ಅವಾಗ ರಾಜನಿಗೆ ಏನು ಅರ್ಥ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಓಕೆ, ಲಾಸ್ಟ್ ಪ್ಯಾರಾಗ್ರಾಫ್. ದೆನ್ ದ ಕಿಂಗ್ ಹಂಗ್ ಹಿಸ್ ಹೆಡ್. ತನ್ನ ತಲೆಯನ್ನು ಜೋತ್ಬಿಟ್ಟು ಹೇಳ್ತಾನೆ ಅಶೇಮ್ಡ್. ಅವನಿಗೆ ಏನಾಗುತ್ತಪ್ಪ ಅಂದ್ರೆ ಅವಮಾನ ಆಗುತ್ತೆ. ಯಸ್, ದ ಕ್ಯೂರ್ ಹ್ಯಾಸ್ ಬೀನ್ ಹಿಯರ್ ಆಲ್ ದ ಟೈಮ್. ಈ ಒಂದು ಚಿಕಿತ್ಸೆ ನಮ್ಮ ಜೊತೆನೇ ಇದೆ, ಎಲ್ಲ ಟೈಮಲ್ಲೂ ಇದೆ ಅಂತ ಹೇಳ್ತಾನೆ. ಹಿ ಮರ್ಮರ್ ಮೀನ್ಸ್ ಗುನುಗು. ಓನ್ಲಿ ಐ ಕ್ಯಾನ್ ಕ್ಯೂರ್ ಮೈ ಓನ್ ಪಾಲಿ. ನನ್ನ ಮೂರ್ಖತನವನ್ನು ನಾನೇ ಚಿಕಿತ್ಸೆ ಮಾಡ್ಕೋಬೇಕು. ಆ್ಯಂಡ್ ಈ ರಿಸಾಲ್ವ್ಡ್, ಒಂದು ನಿರ್ಧಾರವನ್ನು ಮಾಡ್ತಾನೆ, ಪರಿಹಾರವನ್ನು ಕಳ್ಕೊಳ್ತಾನೆ. ದೆನ್ ಆ್ಯಂಡ್ ದೇರ್ ಟು ಬಿ ಎ ಗುಡ್ ಕಿಂಗ್. ನಾನಿನ್ನೇನಾಗಬೇಕು, ನನ್ನ ರಾಜ್ಯದ ಜನರಿಗೆ ಒಬ್ಬ ಒಳ್ಳೆಯ ರಾಜನಾಗಬೇಕು ಅಂತ ರಾಜ ತನ್ನ ಮನಸ್ಸನ್ನು ಬದಲಾಯಿಸ್ತಾನೆ. ಟು ಹೆಲ್ಪ್ ಈಸ್ ಪೀಪಲ್. ನನ್ನ ಜನರಿಗೆ ನಾನು ಏನು ಮಾಡಬೇಕು, ಸಹಾಯ ಮಾಡಬೇಕು. ಟು ರೂಲ್ ವೈಸ್ಲಿ ಆ್ಯಂಡ್ ವೆಲ್. ಈ ಒಂದು ನನ್ನ ಸಾಮ್ರಾಜ್ಯವನ್ನು ಅತ್ಯಂತ ಜಾಣತನದಿಂದ ನಾನು ಆಳಬೇಕು ಅಂತ ಹೇಳ್ತಾನೆ. ಒಂದು ಒಳ್ಳೆಯ ರೀತಿಯಿಂದ ಜನರನ್ನು ಟ್ರೀಟ್ ಮಾಡಬೇಕಂತ ಹೇಳ್ತಾನೆ. ಹಿ ನೆವರ್ ಫ್ಯಾನ್ಸಿಡ್ ಹಿಮ್ಸೆಲ್ಫ್ ಇಲ್ ಅಗೇನ್. ಅವ ಯಾವತ್ತೂ ಕೂಡ ಅವನಿಗೆ ಅನಾರೋಗ್ಯದ ಬಗ್ಗೆ ಕಲ್ಪನೆಯೂ ಕೂಡ ಬರೋದಿಲ್ಲ. ಫಾರ್ ಹಿ ಬಿಕೇಮ್ ಟು ಬಿಜಿ ಫಾರ್ ಸಚ್ ಎ ಪಾಲಿ. ಅವನ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ. ಇಂಥ ಮೂರ್ಖತನಕ್ಕೆ ಅವನ ಜೀವನದಲ್ಲಿ ಅವಕಾಶನೇ ಸಿಗೋದಿಲ್ಲ. ಆ್ಯಂಡ್ ಸೊ ಹಿ ಲಿವ್ ಟು ರೈಫ್ ಓಲ್ಡ್ ಏಜ್. 100 ವರ್ಷ 120 ವರ್ಷ ಅವ ಮುದಿ ವಯಸ್ಸಿನವರೆಗೂ ಹಣ್ಣಾಗೋವರೆಗೂ ಕೂಡ ಅವ ಅತ್ಯಂತ ಸಂತೋಷದಿಂದ ಬದುಕ್ತಾನೆ, ಬಾಳ್ತಾನೆ ಅನ್ನೋದನ್ನು ನಾವು ಈ ಒಂದು ಸ್ಟೋರಿಯಿಂದ ಕಲಿಬೋದು. ನಮ್ಮ ಮೈಂಡ್ಸೆಟ್ಟೇ ಏನು ಮಾಡುತ್ತಪ್ಪ ಅಂದ್ರೆ ನಮ್ಮನ್ನು ಹಾಳು ಮಾಡುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಐ ಹೋಪ್ ನಿಮ್ಗೆ ಯಾವ ಡೌಟ್ಸು ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಅರ್ಥ ಆಗಿದೆ ಇನ್ನೊಬ್ರಿಗೆ ಶೇರ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಯುವರ್ ಯೂಟ್ಯೂಬ್ ಚಾನಲ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಟು ಬ್ರಿಂಗ್ ದ more classes the betterment of you my dear students. ಮತ್ತೊಂದು ಕ್ಲಾಸ್ನೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾ ಬಾಯ್, ಸಿ ಯು ಸೂನ್.